ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಅಂಡ್ ಕ್ರಾಫ್ಟ್ಸ್. ವರಮಹಾಲಕ್ಷ್ಮಿ ವ್ರತಾಚರಣೆಯ ವಿಶೇಷ ಸಿರೀಸ್ ವಿಡಿಯೋಗಳು ಪ್ಲೇಲಿಸ್ಟ್ ನಲ್ಲಿ ಒಮ್ಮೆಲೆ ಲಭ್ಯವಿದೆ. ನೀವು ಕೂಡ ಒಮ್ಮೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೂ ಶೇರ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ವಿಡಿಯೋದಲ್ಲಿ ನಾನು ದೇವಿಯ ಮುಖಪದ್ಮಕ್ಕೆ ಶ್ರೀಗಂಧದ ಪುಡಿಯಿಂದ ಯಾವ ರೀತಿ ಅಲಂಕಾರ ಮಾಡಬಹುದು ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ರೀತಿ ಅಲಂಕಾರವನ್ನು ಮಾಡಲು ದೇವಿಯ ಮುಖವಾಡ, ಟೀ ಸ್ಟೇನರ್, ಶ್ರೀಗಂಧದ ಪುಡಿ ಇದು ಎಲ್ಲ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತದೆ. ಜೊತೆಗೆ ಮೈದಾವನ್ನು ನೀರಿನಲ್ಲಿ ಬೆರೆಸಿ ಈ ರೀತಿಯಾಗಿ ಫೆವಿಕಲ್ ರೀತಿ ಕನ್ಸಿಸ್ಟೆನ್ಸಿಯನ್ನು ಮಾಡಿಕೊಳ್ಳಬೇಕು. ಕೊನೆಯದಾಗಿ ಯಾವುದಾದರೂ ಈ ರೀತಿಯಾದಂಥ ಬ್ರಷ್ ಬೇಕಾಗುತ್ತದೆ. ನೀವು ಬೇಕಾದಲ್ಲಿ ಬ್ರಷ್ ಬದಲಿಗೆ ಕಾಟನ್ ಅಥವಾ ಇಯರ್ಬಡ್ ಕೂಡ ಬಳಸಬಹುದಾಗಿದೆ. ಮೊದಲಿಗೆ ಮೈದಾ ಸ್ಲರಿಯನ್ನು ಬ್ರಷ್ ಸಹಾಯದಿಂದ ದೇವಿಯ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಿಕೊಳ್ಳಬೇಕು. ಮತ್ತೊಮ್ಮೆ ಅದೇ ರೀತಿಯಾಗಿ ಡಬಲ್ ಕೋಟ್ನಲ್ಲಿ ಅಪ್ಲೈ ಮಾಡಬೇಕು. ನೆನಪಿರಲಿ, ಈ ಮೈದಾದಿಂದ ಮಾಡಿಕೊಂಡ ಮಿಶ್ರಣವು ಅತಿಯಾಗಿ ನೀರಾಗಿರಬಾರದು. ಇಲ್ಲವಾದಲ್ಲಿ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುವ ಸಂಭವವಿರುತ್ತದೆ. ನಂತರ ಅದರ ಮೇಲೆ ಸ್ಟೇನರ್ನಿಂದ ಶ್ರೀಗಂಧದ ಪುಡಿಯನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡುವುದರ ಮೂಲಕ ಅಪ್ಲೈ ಮಾಡಬೇಕು. ಕಣ್ಣು ಮತ್ತು ತುಟಿಯ ಭಾಗದಲ್ಲಿ ಪುಡಿಯು ಬಿದ್ದರೂ ಪರವಾಗಿಲ್ಲ, ನಂತರ ಅದನ್ನು ರಿಮೂವ್ ಮಾಡಬಹುದು. ಬಳಿಕ ಎಕ್ಸ್ಟ್ರಾ ಇರುವ ಪುಡಿಯನ್ನು ಈ ರೀತಿಯಾಗಿ ಟ್ಯಾಪ್ ಮಾಡುವುದರ ಮೂಲಕ ಉದುರಿಸಿಕೊಳ್ಳಬೇಕು. ತದನಂತರ ಈ ರೀತಿಯಾದ ಗಂಧದ ಕಡ್ಡಿಯ ಸಹಾಯದಿಂದ ಐಬ್ರೋ, ಕಣ್ಣು, ತುಟಿ ಭಾಗದ ಇಂಪ್ರೆಷನ್ ಇರುವ ಕಡೆ ಮತ್ತು ಕತ್ತಿನ ಕೆಳಭಾಗದಲ್ಲೂ ಇದು ಒಣಗುವ ಮೊದಲೇ ನೀಟಾಗಿ ತೆಗೆದುಕೊಳ್ಳಬೇಕು. ಐಲೈನರ್ ಅಥವಾ ಕಾಡಿಗೆ ಸಹಾಯದಿಂದ ನೀವು ಬೇಕಾದಲ್ಲಿ ಕಣ್ಣು ಮತ್ತು ಐಬ್ರೋ ಭಾಗವನ್ನು ತಿದ್ದಿಕೊಳ್ಳಬಹುದು. ಆದರೆ ನಾನು ಈ ಮೊದಲೇ ಐಬ್ರೋ ಮತ್ತು ಕಣ್ಣುಗಳನ್ನು ಬರೆದಿರುವುದರಿಂದ ಮತ್ತೆ ತಿದ್ದುವ ಅವಶ್ಯಕತೆ ಇಲ್ಲ. ದೇವಿಯ ಕತ್ತಿನ ಭಾಗದಲ್ಲೂ ಕೂಡ ಪುಡಿಯನ್ನು ಉದುರಿಸಿಕೊಂಡು ಆಭರಣಗಳನ್ನು ಹಾಕಬೇಕು. ಬಳಿಕ ನಾನಿಲ್ಲಿ ಮೂಗುತಿಗೆ ಸ್ಟಿಕ್ಕರನ್ನು ಬಳಸುತ್ತಿದ್ದೇನೆ. ನಂತರ ಹಣೆಗೆ ಬ್ಲೂ ತಿಲಕದ ಕುಂದನನ್ನು ಅಂಟಿಸಿ ಅದರ ಮೇಲೆ ರೆಡ್ ಸ್ಟಿಕ್ಕರನ್ನು ಅಂಟಿಸುತ್ತಿದ್ದೇನೆ. ಕೊನೆಯದಾಗಿ ಇದನ್ನು ಸಂಪೂರ್ಣವಾಗಿ ಡ್ರೈ ಆಗಲು ಬಿಡಬೇಕು. ಸಂಪೂರ್ಣವಾಗಿ ಒಣಗಿದ ಬಳಿಕ ದೇವಿಯ ವದನವು ಶ್ರೀಗಂಧದ ಅಲಂಕಾರದಲ್ಲಿ ಈ ರೀತಿಯಾಗಿ ಕಾಣುತ್ತದೆ. ಶ್ರೀಗಂಧದಲ್ಲಿ ಹಲವು ವಿಧಗಳಿವೆ. ಇದರಲ್ಲಿ ರಕ್ತ ಚಂದನ, ಬಿಳಿ ಚಂದನ, ಗೋಪಿ ಚಂದನ, ಹಳದಿ ಚಂದನ, ಗೋಮತಿ, ಗೋಕುಲ ಚಂದನ ಮುಂತಾದವು. ಒಟ್ಟಾರೆಯಾಗಿ ಶ್ರೀಗಂಧವು ಮಂಗಳಕರವಾಗಿದ್ದು ದೇವಿಯನ್ನು ಭಗವಾನ್ ವಿಷ್ಣು, ಶ್ರೀರಾಮ, ಕೃಷ್ಣನನ್ನು ಪೂಜಿಸುವ ಸಂದರ್ಭದಲ್ಲಿ, ಅದೇ ರೀತಿ ನಕಾರಾತ್ಮಕ ಅಂಶವನ್ನು ತೊಲಗಿಸಲು ಮಂಗಳ ದೋಷವಿರುವವರು ಕೂಡ ಇದನ್ನು ಬಳಸುತ್ತಾರೆ. ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.